ನಿಮಗೆ ಮಸ್ತ್ ಚೊಕ್ ಅಂದ್ರೆ ಚೊಕ್ ಆಫ್ ರೋಡ್ ಮಾಡ್ಬೇಕಂದ್ರೆ ಆತ ಹೈವೇ ಮಸ್ತ್ ಕ್ರೂಸ್ ಮಾಡ್ಬೇಕಂದ್ರೆ ಆತ ಸಸ್ಪೆನ್ಷನ್ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತೈತಿ ಬೈಕ್ ಒಳಗೆ. ಇವತ್ತು ನಾವು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀವಿ ಅಂತ. ಸಸ್ಪೆನ್ಷನ್ ಒಳಗೆ 2 ಟೈಪ್ ಇರ್ತಾವೆ. ಒಂದು ಟೆಲಿಸ್ಕೋಪಿಕ್ ಇರ್ತೈತಿ, ಒಂದು USD ಫೋಕ್ಸ್ ಇರ್ತೈತಿ. ಎಕ್ಸಾಂಪಲ್ಗೆ ಎಕ್ಸ್ಪಲ್ಸ್ 200 ತಗೋಣಂತೆ. ಇದ್ರಾಗ ನಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತೈತಿ. ಸಿಂಪಲ್ ಮೆಕ್ಯಾನಿಸಮ್ ಇರ್ತೈತಿ, ಬಜೆಟ್ ಫ್ರೆಂಡ್ಲಿ ಇರ್ತೈತಿ, ಆಮೇಲೆ ಈಸಿ ಟು ಮೇಂಟೈನ್ ಇರ್ತೈತಿ. ಈ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟರ್ ಸೈಡ್ ಬರ್ತೈತಿ. ಆಫ್ ರೋಡಿಂಗ್ ಆತ, ಬ್ಯಾಡ್ ರೋಡ್ಸ್ ಆತ, ಇಲ್ಲ ರೋಡ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಮಸ್ತ್ ವರ್ಕ್ ಆಕೈತಿ. ಬಟ್ ನೀವೇನಾದ್ರೂ ಹೈವೇ ಒಳಗೆ ಹೈಯರ್ ಸ್ಪೀಡ್ಸ್ ಮಾಡತ್ರಿ ಅಂದ್ರೆ ಇದು ಅನ್ಕಂಫರ್ಟಬಲ್ ಬರ್ತೈತಿ, ಯಾಕಂದ್ರೆ ಇದು ಸಾಫ್ಟ್ವೇರ್ ಇರ್ತೈತಿ. ಆಮೇಲೆ ನೀವು ಅಗ್ರೆಸಿವ್ಲಿ ಕಾರ್ನರಿಂಗ್ ಮಾಡಕ್ ಬರಂಗಿಲ್ಲ. ಈಗ ನಾವು ಅಪ್ಸೈಡ್ ಡೌನ್ ಫೋಕ್ಸ್ ಬಗ್ಗೆ ಮಾತಾಡೋಣ ಅಂತ. ಇವು ಒಂದ್ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರ್ತಾವ. KTM ಅಡ್ವೆಂಚರ್ 390 ಆತ, ಆಮೇಲೆ ಹೊಸದ್ ಹಿಮಾಲಯನ್ ಆತ, ಇದ್ರಾಗ ನಮ್ಗೆ USD ಫೋಕ್ಸ್ ಸಿಗ್ತಾವ. ಜನರಲಿ ಸ್ಪೋರ್ಟ್ಸ್ ಬೈಕ್ ಆತ, ಅಡ್ವೆಂಚರ್ ಬೈಕ್ಸ್ ಆತ, ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ಸ್ ಒಳಗೆ ನಮಗೆ ಜಾಸ್ತಿ USD ಫೋಕ್ಸ್ ಸಿಗ್ತಾವ. ಇದು ಜಾಸ್ತಿ ರಿಜಿಡ್ ಇರ್ತೈತಿ. ಹೈಯರ್ ಸ್ಪೀಡ್ಸ್ ಒಳಗೆ ನೀವು ಮಸ್ತ್ ಅನ್ನಾವತ್ ಹೊಡಿಬಹುದು. ಇದ್ರದ್ದು ಡೌನ್ ಸೈಡ್ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಇರ್ತೈತಿ, ಆಮೇಲೆ ಇದು ಹೈ ಮೇಂಟೆನೆನ್ಸ್ ಇರ್ತೈತಿ. ಇವೆರಡರದಾಗೂ ನಿಮಗೆ ಯಾವ್ದು ಸೂಟೇಬಲ್ ಪಾ ಅಂತಂದ್ರೆ ನೀವು ಡೈಲಿ ಕಮ್ಯೂಟ್ ಮಾಡ್ತೀರಿ, ಕಂಫರ್ಟಬಲ್ ಇರ್ಬೇಕು, ಆಮೇಲೆ ಲೋ ಮೇಂಟೆನೆನ್ಸ್ ಇರ್ಬೇಕಂತಂದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದಿದ್ದ ಗಾಡಿ ಆಪ್ಟ್ ಮಾಡ್ರಿ. ನಿಮಗೆ ಪರ್ಫಾರ್ಮೆನ್ಸ್ ಬೇಕು, ಆಮೇಲೆ ನೀವು ಹೈವೇ ಒಳಗೆ ಹೈಯರ್ ಸ್ಪೀಡ್ಸ್ ಮಾಡ್ತೀರಿ, ಸ್ಟೆಬಿಲಿಟಿ ಬೇಕು, ಮತ್ತೆ ಮೇಂಟೈನ್ ಮಾಡ್ತೀರಿ ಅಂತಂದ್ರೆ ನೀವು USD ಫೋಕ್ಸ್ ಇದ್ದ ಗಾಡಿನ ಆಪ್ಟ್ ಮಾಡ್ರಿ. ನೀವು ಯಾಕೆ ಚೂಸ್ ಮಾಡ್ತೀರಿ ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ರಿ.